2028ರ ಚುನಾವಣೆಯಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ. ಬಾಗಲಕೋಟೆ ಚುನಾವಣಾ ಪ್ರಚಾರದಲ್ಲಿ ಸಿಎಂ ಸಂಚಲನವನ್ನ ಮೂಡಿಸ್ತಾ ಇದ್ದಾರೆ. 2028ರವರೆಗೂ ಕೂಡ ನಾನೇ ಸಿಎಂ ಅಂದ್ರ ಹಾಗಿದ್ರೆ ಸಿದ್ದರಾಮಯ್ಯ. 2028ರ ಚುನಾವಣೆಗೂ ಕೂಡ ಉಮೇಶ್ ಮೇಟಿನೇ ಅಭ್ಯರ್ಥಿ ಆಗಿರ್ತಾರೆ. 2028ರ ಚುನಾವಣೆಗೂ ಈಗಲೇ ಅಭ್ಯರ್ಥಿ ಘೋಷಿಸಿರುವಂತಹ ಸಿಎಂ, ನೀವು ಉಮೇಶ್ ಮೇಟಿಯನ್ನ ವಿಧಾನಸಭೆಗೆ ಕಳಿಸಿ, HY ಮೇಟಿ ಮಾಡಿದ ಅಭಿವೃದ್ಧಿ ಕಾರ್ಯ ಮುಂದುವರಿಯುತ್ತೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಬಂದ್ರೆ ಯಾವುದೇ ಅಭಿವೃದ್ಧಿ ಆಗಲ್ಲ, ಬಿಜೆಪಿ ಪಕ್ಷದವರು ಬರೀ ಸುಳ್ಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ಎರಡ್ 2028ರ ಚುನಾವಣೆಯಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳೋದ್ರ ಮುಖಾಂತರ ಬಾಗಲಕೋಟೆ ಚುನಾವಣಾ ಪ್ರಚಾರದಲ್ಲಿ ಸಿಎಂ ಸಂಚಲನವನ್ನ ಮೂಡಿಸ್ತಾ ಇದ್ದಾರೆ. ಬಾಗಲಕೋಟೆ ಚುನಾವಣಾ ಪ್ರಚಾರದಲ್ಲಿ ಹೇಳಿರುವಂತಹ ಮಾತುಗಳು, 2028ರ ಚುನಾವಣೆಗೂ ಉಮೇಶ್ ಮೇಟಿನೇ ಅಭ್ಯರ್ಥಿ ಆಗಿರ್ತಾರೆ. ನಾನೇ ಸಿಎಂ ಅಂತ ಏನಾದ್ರೂ ಇಂಡೈರೆಕ್ಟ್ಲಿ ಹೇಳೋಕ್ ಹೊರಟ್ರಾ? ನೀವು ಉಮೇಶ್ ಮೇಟಿಯನ್ನ ವಿಧಾನಸಭೆಗೆ ಕಳಿಸಿ, HY ಮೇಟಿ ಮಾಡಿದ ಅಭಿವೃದ್ಧಿ ಕಾರ್ಯ ಮುಂದುವರಿಯುತ್ತೆ. ಬಾಗಲಕೋಟೆ ಬಿಜೆಪಿ ಬಂದ್ರೆ ಯಾವುದೇ ಅಭಿವೃದ್ಧಿ ಆಗೋದಿಲ್ಲ, ಬಿಜೆಪಿ ಪಕ್ಷದವರು ಬರೀ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಹೀಗೆ ಹೇಳ್ತಾ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. 2028ರ ಚುನಾವಣೆಯಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆ ತಾನೇ ಸಿಎಂ ಅಂತ ಹೇಳ್ಬಿಟ್ಟು ಹೇಳಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಎದುರಾಗತ್ತೆ. ಉಮೇಶ್ ಮೇಟಿಯನ್ನ ವಿಧಾನಸಭೆ ಕಳಿಸಿ, HY ಮೇಟಿ ಮಾಡಿದ ಅಭಿವೃದ್ಧಿ ಕಾರ್ಯ ಮುಂದುವರಿಯುತ್ತೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಬಂದ್ರೆ ಯಾವುದೇ ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಯೋಚನೆ ಮಾಡಿ, ಆದ್ರಿಂದ ನೀವೆಲ್ಲ ಯೋಚನೆ ಮಾಡಿ, ಯಾರಿಗೆ ವೋಟ್ ಕೊಡಬೇಕು, ಯಾಕೆ ವೋಟ್ ಕೊಡಬೇಕು? ಸುಳ್ಳು ಹೇಳೋರ್ಗೆ ವೋಟ್ ಕೊಡ್ಬೇಕಾ? ಸುಳ್ಳು ಹೇಳೋರ್ಗೆ ವೋಟ್ ಕೊಡ್ಬಾರ್ದಲ್ಲ? ಏನೋ ಕೆಲಸ ಮಾಡದಿದ್ದವ್ರಿಗೆ ವೋಟ್ ಕೊಡ್ಬೇಕಾ? ಯಾರು ಕೆಲಸ ಮಾಡ್ತಾರೆ ಅವ್ರ ಕಂಡ್ರೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು. ಅಲ್ಲಿ ದಾವಣಗೆರೆಯಲ್ಲಿ ಸಮರ್ಥ ಅಂತ ಶಾಮನೂರು ಶಿವಶಂಕರಪ್ಪನವರು ಸತ್ತೋದ್ರು, ಅವ್ರ ಮನೆ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಮೇಟಿ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇವರಿಬ್ರು ಗೆದ್ದೇ ಗೆಲ್ತಾರೆ. ಅಷ್ಟೇ ಅಲ್ಲ, 28ಗೂ ನಾವೇ ಗೆಲ್ತೀವಿ. 28ಗೂ ನಾವೇ ಗೆಲ್ತೀವಿ. ಅದರಿಂದ ನೀವೆಲ್ಲ ಯಾರಿಗೂ ಓಟ್ ಹಾಕಿರಿ? ಕೈ ಎತ್ತಿ ನೋಡೋಣ. ಉಮೇಶ್ ಮೇಟಿಗೆ ಕೈ ಎತ್ತಿ ಓಟ್ ಹಾಕ್ತೀವಿ ಅಂತಲ್ಲ, ಎತ್ತರಮ್ಮ ಕೈನಾ? ಓಟ್ ಹಾಕೋರಿಲ್ಲ, ಕೈ ಎತ್ತಿ. ದಯಮಾಡಿ 9ನೇ ತಾರೀಕು ಇವ್ರ ನಂಬರು 1 ಹಸ್ತ ಚಿಹ್ನೆ, ಹಸ್ತ, ಆ ಗುರುತಿಗೆ ಓಟ್ ಹಾಕಿ ಇವ್ರನ್ನ ವಿಧಾನಸಭೆಗೆ ಕಳಿಸ್ಕೊಡ್ಬೇಕು. 2 ವರ್ಷಕ್ಕೆ ಮಾತ್ರ. ಮತ್ತೆ 28ಗೆ ಇನ್ನೊಂದು ಸಾರ್ವಜನಿಕ ಚುನಾವಣೆ ಬರ್ತದೆ. ಆ ಚುನಾವಣೆಗೂ ಕೂಡ ನಾವೇ ಗೆಲ್ತೀವಿ. ಆ ಚುನಾವಣೆಗೂ ಕೂಡ ಉಮೇಶ್ ಮೇಟಿಗೆ ಟಿಕೆಟ್ ಕೊಡ್ತೀವಿ. ಅದರಿಂದ ನೀವೆಲ್ಲ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆದ್ರಿಂದ ನೀವೆಲ್ಲ ಯೋಚನೆ ಮಾಡಿ, ಯಾರಿಗೆ ವೋಟ್ ಕೊಡಬೇಕು, ಯಾಕೆ ವೋಟ್ ಕೊಡಬೇಕು? ಸುಳ್ಳು ಹೇಳೋರ್ಗೆ ವೋಟ್ ಕೊಡ್ಬೇಕಾ? ಸುಳ್ಳು ಹೇಳೋರ್ಗೆ ವೋಟ್ ಕೊಡ್ಬಾರ್ದಲ್ಲ? ಏನೋ ಕೆಲಸ ಮಾಡದಿದ್ದವ್ರಿಗೆ ವೋಟ್ ಕೊಡ್ಬೇಕಾ? ಯಾರು ಕೆಲಸ ಮಾಡ್ತಾರೆ ಅವ್ರ ಕಂಡ್ರೆ ಹೊಟ್ಟೆ ಉರಿ.